2026ರಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಬೇಡಿಕೆಯನ್ನ ಕೇಳ್ಕೊತಾ ಇದ್ದೀವಿ. ಮೊದಲನೇ ಬೇಡಿಕೆ ನಮ್ಮದು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮೊದಲು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು, 6ನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಅದೇನಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಆ ಭರವಸೆಯನ್ನ ಹುಸಿ ಮಾಡಿ ನಮಗೆ ನಮ್ಮ ಒಂದು ಬೇಡಿಕೆಯನ್ನ ನಿರಾಕರಿಸಿದ್ದಾರೆ. ಹಾಗಾಗಿ ಅದರ ವಿರುದ್ಧವಾಗಿ ಒಂದು ಚಳವಳಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಅಂಗನವಾಡಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ 2011ರಲ್ಲಿ ಸುಮಾರು 1000 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು, ಗ್ರಾಜ್ಯುಟಿಯನ್ನು ಕೊಡಬೇಕು 2011ರಿಂದ ಅಂತ ಹೇಳಿ. ಅದನ್ನು ಕೂಡ ಉಲ್ಲಂಘನೆ ಮಾಡಿ ಕೊಟ್ಟಿಲ್ಲ. ಹಾಗಾಗಿ ಅದು ಕೂಡ ಒಂದು ಬೇಡಿಕೆ ಆಗಿದೆ. ಮತ್ತೆ ಒಂದು ಮೂರನೇ ಬೇಡಿಕೆ ಅಂತ ಹೇಳಿದ್ರೆ ಬಲವಂತವಾಗಿ BLO ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಕೈಯಲ್ಲಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಫಲಾನುಭವಿಗಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಬರ್ತಂತ ಫಲಾನುಭವಿಗಳಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ತುಂಬಾ ಕೆಲಸ ಇರ್ತದೆ ಅವರಿಗೆ ಅಂಗನವಾಡಿ ಕೆಲಸದಲ್ಲಿ. ಈಗ BLO ಕೆಲಸ ಮಾಡಿದಾಗ ಸುಮಾರು ಸರಿ ತಾಲೂಕು ಆಫೀಸಲ್ಲಿ ಮೀಟಿಂಗ್ ಕರೀತಾರೆ, ಹಾಗೆ ಹೋದಾಗ ಫಲಾನುಭವಿಗೆ ಅನ್ಯಾಯ ಆಗ್ತದೆ. ಹಾಗಾಗಿ ನಮ್ಮನ್ನ BLO ಕೆಲಸದಿಂದ ಕೈ ಬಿಡಬೇಕು ಅಂತ ಸುಮಾರು ಸರಿ ಕೇಳ್ಕೊಂಡಿದ್ರು ಕೂಡ ಪುನಃ ನಮ್ಗೇನೆ ಕೆಲಸವನ್ನ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ತುಂಬಾ ಯೋಜನೆಗಳು, ಯಾವುದೇ ಸರ್ಕಾರದಿಂದ ಯೋಜನೆಗಳು ಬಂದರೂ ಕೂಡ ಫಸ್ಟ್ ಕೊಡೋದೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಹಾಗಾಗಿ ನಮ್ಮನ್ನ ದಯಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಕೆಲಸಗಳನ್ನ ಮಾಡಲಿಕ್ಕೆ ಬಿಡಬೇಕು, ನಮಗೆ BLO ಕೆಲಸದಿಂದ ಕೈ ಬಿಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಹಾಗೂ 15 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ನಮಗೆ ಯಾವುದೇ ಒಂದು ವೇತನವನ್ನ ಕೊಡ್ತಾ ಇಲ್ಲ, ಸಂಬಳ ಅಂತ ಕೊಡ್ತಾ ಇಲ್ಲ, ಗೌರವಧನ ಅಂತ ಹೇಳಿ ಕೊಡ್ತಾರೆ. ಗೌರವಧನ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಬರೀ 2,700 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರಾದ ಮೋದಿ ಅವರಲ್ಲಿ ಬೇಡಿಕೆ ಹೇಳೋದು ಏನಂತಂದ್ರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಂಬಳ ಅಂತ ಕೊಡಿ, ನಿಗದಿಗೊಳಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ನಮ್ಮ ಹೋರಾಟ ಇದೆ. ಹಾಗಾಗಿ ಮತ್ತೆ LKG UKG ಪ್ರಾರಂಭ ಮಾಡ್ತಾ ಇದ್ದಾರೆ, ಅದನ್ನ ಅಂಗನವಾಡಿ ಕೇಂದ್ರದಲ್ಲೇ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಆಗಿದೆ. ಮತ್ತೆ ಮೊಟ್ಟೆ ರೇಟ್ ಯಾವಾಗಲೂ ಒಂದೇ ನಿಗದಿತವಾದ ಮೊಟ್ಟೆ ರೇಟ್ ಇರ್ತದೆ ಅಂಗನವಾಡಿ ಮಕ್ಕಳಿಗೆ ಕೊಡುವಂಥದ್ದು. ಈಗ 7 ರೂಪಾಯಿ 8 ರೂಪಾಯಿ 9 ರೂಪಾಯಿಂದ ಆಗ್ತಾ ಇದ್ದಾಗ ಅದನ್ನ ಫಲಾನುಭವಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಪ್ರತಿ ತಿಂಗಳು 25 ಮೊಟ್ಟೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಈಗಿನ ರೇಟಲ್ಲಿ ಅವ್ರು ಕೊಡೋದು 6 ರೂಪಾಯಿ ಮಾತ್ರ. ಅದನ್ನ ಮೊಟ್ಟೆ ರೇಟನ್ನ ಒಂದು ಏನಿರುತ್ತೋ ಮೊಟ್ಟೆ ರೇಟು ಅದನ್ನ ಕೊಡಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ಮತ್ತೆ ಏನಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಪೌಷ್ಟಿಕ ಆಹಾರ ಒಂದು ಉತ್ತಮ ರೀತಿಯಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಒಂದು ತರಕಾರಿಗಳನ್ನ 50 ಪೈಸೆ ಕೊಡ್ತಾರೆ ಒಂದು ಫಲಾನುಭವಿಗೆ. ಈಗ 50 ಪೈಸೆಗೆ ಒಂದು ಚಾಕ್ಲೇಟ್ ಕೂಡ ಬರಲ್ಲ. ಹಾಗಾಗಿ ದಯಮಾಡಿ ಅದನ್ನು ಒಂದು ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡ್ತಾ ಇರುವಂಥ ಏನು ಗೌರವಧನ, ಆ ಗೌರವಧನವನ್ನು ತಗೊಂಡು ಗೌರವವಾಗಿ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಈಗಿನ ಬೆಲೆ ಏರಿಕೆಯಲ್ಲಿ ಆ ಗೌರವಧನ ಏನಕ್ಕೂ ಸಾಕಾಗ್ತಾ ಇಲ್ಲ ನಮಗೆ. ಹಾಗಾಗಿ ನಮ್ಗೆ ಏನಿದೆ ನಮ್ದು 6ನೇ ಗ್ಯಾರಂಟಿಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಬೆಲೆ ಏರಿಕೆಗೆ ಅನುಗುಣವಾಗಿ ನಮ್ಮ ಒಂದು ಬೇಡಿಕೆಗಳನ್ನ ಕೇಳ್ಕೊತಾ ಇದ್ದೀವಿ. ಹಾಗೇನೆ ಈ ಪ್ರಭಾರಕತೆ ಅಂತೇಳಿ ಇನ್ಚಾರ್ಜ್ ಆಗ್ತಾರೆ. ಈ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ತುಂಬಾ ದಿನದಿಂದ ಖಾಲಿ ಇದೆ, ಖಾಲಿ ಇದನ್ನ ಭರ್ತಿ ಮಾಡುವಾಗ ವರ್ಷಾನ್ವಿತ 2-3 ವರ್ಷ ತಗೋತಾರೆ. ಅವಾಗ ಪಕ್ಕದ ಸೆಂಟ್ರಿಗೆ ಇವ್ರನ್ನ ಇನ್ಚಾರ್ಜ್ ಅಂತ ಹಾಕ್ತಾರೆ, ಬರೀ 100 ರೂಪಾಯಿ ಕೊಡ್ತಾರೆ. ಆ 100 ರೂಪಾಯಿಗೆ ಇವಳು ಹೋಗ್ಬಿಟ್ಟು ಕೆಲಸ ಮಾಡಬೇಕಾಗ್ತದೆ, ಅದು ಕಷ್ಟಕರವಾಗಿರ್ತದೆ. ದಯಮಾಡಿ ಇದನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅನುಕಂಪದ ಆಧಾರದಲ್ಲಿ ಈಗ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಮರಣ ಹೊಂದಿದ ನಂತರ ಅವರಿಗೆ, ಅವರ ಮಕ್ಕಳಿಗೆ ಅಥವಾ ಸೊಸೆಯವರಿಗೆ ಕೊಡಬೇಕು ಕೆಲಸವನ್ನು ಅಂತಿದೆ. ಅದನ್ನು ಕೂಡ ಜಾಗ್ರತೆಯಾಗಿ ಆಗ್ತಾ ಇಲ್ಲ. ಅದು ಕೂಡ ಒಂದು ಬೇಡಿಕೆ ಆಗಿದೆ ನಮ್ದು. ಅಂಗನವಾಡಿ ಕೇಂದ್ರಗಳಲ್ಲಿ ಸಾದಿಲ್ವಾರು ವೆಚ್ಚ ಅಂತ ಕೊಡ್ತಾರೆ. ಆ ಸಾದಿಲ್ವಾರು ವೆಚ್ಚವನ್ನು ಕೊಟ್ಬಿಟ್ಟು ಮತ್ತೆ ವಾಪಸ್ ಕೇಳ್ತಾರೆ, ನಮ್ಮ ಅಕೌಂಟಿಗೆ ಹಾಕೋದು ಮತ್ತೆ ವಾಪಸ್ ಕೊಡಿ ಅಂತ ಕೇಳೋದು. ಹಾಗಾಗಿ ಅದು ಒಂದು ಕೂಡ ಅದು ಸ್ಪಷ್ಟನೆ ನೀಡಬೇಕು ನಮಗೆ. ಹಾಗಾದ್ರೆ ಏನು, ಯಾಕೆ ನಮಗೆ ನಮ್ಮ ಅಕೌಂಟಿಗೆ ಹಾಕಿ ಮತ್ತೆ ವಾಪಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಗೌರವವನ್ನು ಪಡೆದು ಮತ್ತೆ ನಾವು ಗೌರವವಾಗಿ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಿರುದ್ಧವಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಮಾರ್ಚ್ 2ರಂದು ಬೆಂಗಳೂರು
ಬೆಂಗಳೂರು ಸಲವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.